ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಮೈಸೂರು ಮಿರ್ಚಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಿದ್ದೇಶ್. ಈ ವಿಡಿಯೋದಲ್ಲಿ ಬಸ್ ಪಾಸ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ತರ ಹೊಸ ಹೊಸ ವಿಡಿಯೋಗಳಿಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇದೇ ತರ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಬಸ್ ಪಾಸ್ ಗೊತ್ತಿಲ್ಲದಿರೋ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊಬೈಲಲ್ಲಿ ಗೂಗಲ್ಗೆ ಹೋಗಿ ಅಲ್ಲಿ ಸೇವಾ ಸಿಂಧು ಅಂತ ಪ್ರೆಸ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಸೇವಾ ಸಿಂಧು 1 ಅಂತ ಬರ್ತದೆ ಗೊತ್ತಾ, ಅಲ್ಲಿ ಹೋಗಿ ಪ್ರೆಸ್ ಮಾಡಿ. ನೋಡಿ, ಸರ್ಚ್ ಮಾಡಿದ ತಕ್ಷಣ ಈ ತರ ಮಿರರ್ ಬರುತ್ತೆ. ಅಪ್ಲೈ ಫಾರ್ ಸರ್ವಿಸ್. ಅಪ್ಲೈ ಫಾರ್ ಸರ್ವಿಸ್ಗಿಂತ ಮುಂಚೆ ಇಲ್ಲಿ 3 ಡಾಟ್ ಕಾಣಿಸುತ್ತೆ ಗೊತ್ತಾ, ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಇರ್ತಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ ಯಾಕಂದ್ರೆ ಫುಲ್ ಇದರಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ಆ ಸರ್ವಿಸ್ಗಳು ಸುಮಾರು ಬಂದಿರ್ತವೆ, 10, 11, 12. ಆದ್ರೆ ಅದರಲ್ಲಿ ಸರ್ವಿಸ್ ಮಾತ್ರ ತೋರಿಸ್ತಾ ಇರ್ತದೆ. ಈ ಕಡೆ ಪಕ್ಕದ ಮೇಲೆ ಯಾವ್ದು ಯಾವ ಇಲಾಖೆದು ಅಂತ ಯಾವ್ದು ತೋರಿಸಲ್ಲ. ಅದಕ್ಕೆ ಈ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡ್ರೆ ಫುಲ್ಲು ಎಲ್ಲ ಬಿಗ್ ಸ್ಕ್ರೀನ್ ಕಾಣಿಸುತ್ತೆ. ಅದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಬಡ್ಕತ್ತಿದೆ ನೋಡಿ ಒಂದು ಲೈನು. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣನೇ ಗೆಟ್ OTP ಅಂತ ಇಲ್ಲಿ ಆಪ್ಷನ್ ಇದೆಲ್ಲ ಪ್ರೆಸ್ ಮಾಡಿ. ನೋಡಿ, ಸೇವಾ ಸಿಂಧು ಇದ್ರದ್ದು ಕರ್ನಾಟಕ ಗೌರ್ಮೆಂಟ್ ಈಗ OTP ಬಂದಿದೆ. OTPನ ಇಲ್ಲಿ OTP ಆರ್ ಪಾಸ್ವರ್ಡ್ ಅಂತ ಆಪ್ಷನ್ ಇರುತ್ತಲ್ಲ, ಅಲ್ಲಿ OTP ಹಾಕಿ. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಷನ್ ಅಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಆ ಕ್ಯಾಪ್ಷನ್ ಸರಿಯಾಗಿ ಅಲ್ಲಿ ಹಾಕಿ. ನೆಕ್ಸ್ಟ್ ಕ್ಯಾಪ್ಷನ್ ಹಾಕಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಪ್ರೆಸ್ ಮಾಡಿ. ನೋಡಿ, ಅವಾಗಲೇ ಮಾನಿಟರ್ ಓಪನ್ ಆಯಿತು. ನೋಡಿ, ಇಲ್ಲಿ ನನ್ನ ಹೆಸರು ಕೂಡ ಬಂದಿದೆ, ಸಿದ್ದೇಶ್ ಕೆ ಅನ್ಕೊಂಡು. ಅದು ಆ ರೀತಿ ನಿಮಗೆ ಬಂದಿರಲ್ಲ, ಹೊಸಬ್ರು ಆಗ್ತಿರೋ ಟೈಮಲ್ಲಿ ಆ ರೀತಿ ಬಂದಿರಲ್ಲ. ಅದಕ್ಕೆ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತ ಇರುತ್ತೆ ಅಲ್ವಾ, ಇಲ್ಲಿ ನೋಡಿ 3 ಮೆನು ಅಂತ ಇದೆ. ಇಲ್ಲಿ ಮ್ಯಾನೇಜ್ ಪ್ರೊಫೈಲು, ಅಪ್ಲೈ ಫಾರ್ ಸರ್ವಿಸ್, ವ್ಯೂ ಸ್ಟೇಟಸ್ ಫಾರ್ ಅಪ್ಲಿಕೇಶನ್, ಮೆಸೇಜ್ ಅಂಡ್ ಅಲರ್ಟ್ ಅಂತ 3 ಆಪ್ಷನ್ ಇದೆ. ಅದರಲ್ಲಿ ನೀವು ಮ್ಯಾನೇಜ್ ಪ್ರೊಫೈಲ್ ಅಂತ ಅದೆಲ್ಲ ಬಟನ್ ಪ್ರೆಸ್ ಮಾಡಿ. ಅದರಾದ್ಮೇಲೆ ಲಾಸ್ಟ್ ಒನ್ ಅಪ್ಡೇಟ್ KYC ಅಂತ ಆಪ್ಷನ್ ಇದೆಯಲ್ಲ, ಆ ಬಟನ್ ಪ್ರೆಸ್ ಮಾಡಿ. ಅಪ್ಡೇಟ್ KYC ಆದ್ಮೇಲೆ ಇಲ್ಲಿ ನೋಡಿ ಪ್ರೊಸೀಡ್. ಡು ಯು ವಾಂಟ್ ಪ್ರೊಸೀಡ್ ಅಂದ್ರೆ ನಿಮಗೆ ಪ್ರೊಸೀಡ್ ಮಾಡಬೇಕಾ ಮುಂದಕ್ಕೆ ಅಂತ ಕೇಳ್ತಾ ಇದೆ. ಪ್ರೊಸೀಡ್ ಆಪ್ಷನ್ ಪ್ರೆಸ್ ಮಾಡಿ. ಪ್ರೊಸೀಡ್ ಆಪ್ಷನ್ ಪ್ರೆಸ್ ಮಾಡಾದ್ಮೇಲೆ ಎಂಟರ್ ಯುವರ್ ಆಧಾರ್ ನಂಬರ್, ಕಂಟಿನ್ಯೂ ವಿತ್ ಡಿಲಾಕರ್ನ ಕಂಟಿನ್ಯೂ ಮಾಡೋಕ್ಕೆ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಕೇಳ್ತಾ ಇದೆ. ಆಧಾರ್ ನಂಬರ್ನ ಹಾಕಿ. ನಿಮ್ಮ ಮೊಬೈಲ್ ಯಾವ ಸ್ಟೂಡೆಂಟ್ ಅಪ್ಲೈ ಮಾಡ್ತಾ ಇರ್ತಾರ ಆ ಆಧಾರ್ ನಂಬರ್ ಹಾಕ್ಬೇಕು. ನಿಮ್ಮ ತಂದೆ ತಾಯಿದು ಅದೆಲ್ಲ ಹಾಕಂಗಿಲ್ಲ. ನಿಮ್ಮ ತಂದೆ ಇದ್ರದ್ದು ನಿಮ್ಮ ಸ್ಟೂಡೆಂಟ್ ಮಾತ್ರ ಇಲ್ಲಿ ಹಾಕ್ಬೇಕು. ಆಧಾರ್ ನಂಬರ್ ಹಾಕಾದ್ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇರ್ತಲ್ಲ, ಪ್ರೆಸ್ ಮಾಡಿ. ನೋಡಿ, ಯಾವ ಆಧಾರ್ ನಂಬರ್ ಆಧಾರ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಆ ನಂಬರ್ಗೆ OTP ಆಗುತ್ತೆ. OTPನ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ OTP ಹಾಕಾದ್ಮೇಲೆ ಇಲ್ಲಿ ಸೆಕೆಂಡ್ ನೋಡ್ತಾ ಇರುತ್ತೆ, ಅಷ್ಟರ ಒಳಗೆ OTPನ ಇಲ್ಲಿ ಹಾಕ್ಬೇಕು. ಅದಾದ್ಮೇಲೆ ಕಂಟಿನ್ಯೂ ಆಪ್ಷನ್ ಕೊಡಿ. ಕಂಟಿನ್ಯೂ ಆಪ್ಷನ್ ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಹಲವಾರು ಕಂಡೀಷನ್ಗಳು ಬಂದಿರುತ್ತೆ. ಅದನ್ನ ನೀಟಾಗಿ ಓದ್ಕೊಂಡು ಅಲೌ ಆಪ್ಷನ್ ಇರುತ್ತಲ್ಲ ಅದನ್ನ ಪ್ರೆಸ್ ಮಾಡಿ. ನೋಡಿ, ಬಂತು KYC ಸಕ್ಸಸ್ಫುಲ್. ನಿಮ್ಮ KYC ಸಕ್ಸಸ್ಫುಲ್ ಆಗಿದೆ ಅಂತ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಅದೇ ಮ್ಯಾನೇಜ್ ಪ್ರೊಫೈಲ್ ಕೆಳಗಡೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿ. ಆದ್ಮೇಲೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್, ಅಲ್ಲಿ ಯಾವುದು ಅವೈಲಬಲ್ ಸರ್ವಿಸ್ ಇದೆ ಅದನ್ನ ತೋರಿಸ್ತಿದೆ, ಅದು ಪ್ರೆಸ್ ಮಾಡಿ ಆ ಬಟನ್ನ.
ನೋಡಿ ಬತ್ತು ಯಾವ್ಯಾವ ಅವೈಲೇಬಲ್ ಸರ್ವಿಸ್ ಇದೆ ಅಂದ್ಕೊಂಡು. ನೋಡಿ ಹುಸಿ ಬೇಕಾದಷ್ಟು ಬಂದಿದೆ. ಅದರಲ್ಲಿ ನಿಮಗೆ ಇಲ್ಲಿ ನೋಡಿ ಸರ್ಚ್ ಆಪ್ಷನಲ್ಲಿ ಹೋಗಿ ಸ್ಟೂಡೆಂಟ್ ಅಂತ ಇದು ಬಟನ್ ಸ್ಟೂಡೆಂಟ್ ಅಂತ ಇದು ಅಪ್ಲೈ ಮಾಡಿ. ಸ್ಟೂಡೆಂಟ್ ಅಂತ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ನೋಡಿ 10 ಆಪ್ಷನ್ ಬರ್ತು. ಯಾವುದಾದ್ರು ಪ್ರೈಸ್ ಮನಿ, ಅಪ್ಲಿಕೇಶನ್ ಪ್ರೀ ಎಕ್ಸಾಮಿನೇಷನ್ನು. ಅದರಲ್ಲಿ ಲಾಸ್ಟ್ ಮೂರಲ್ಲಿ ನಿಮಗೆ ಇಶ್ಯೂ ಆಫ್ ಸ್ಟೂಡೆಂಟ್ ಬಸ್ ಪಾಸ್ KSRTC. ಇದು ವಾಯುವ್ಯ ಸಾರಿಗೆ ಅಂದರೆ ಆ ಕಡೆ ಬಿಜಾಪುರ, ಗುಲ್ಬರ್ಗ ಆ ರೀತಿ ಅದು. ನೆಕ್ಸ್ಟು ಇಲ್ಲಿ ನೋಡಿ ಸ್ಟೂಡೆಂಟ್ ಬಸ್ ಪಾಸ್ ಸ್ಕೂಲ್ ಫಾರ್ ಚಿಲ್ಡ್ರನ್ NWKRTC ಅಂದರೆ ಇದು ನಾರ್ತ್ ಸೈಡ್ ಅಂದರೆ ಈ ಕಡೆ ಅಂದ್ರೆ ನಾರ್ತ್ ಸೈಡ್ ಅಂದರೆ ಇದು ಉಡುಪಿ ವಾಯುವ್ಯ ಸಾರಿಗೆ ಅದ್ರ ಆ ರೀತಿ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ನು ಇಶ್ಯೂ ಬಸ್ ಪಾಸ್ ಚಿಲ್ಡ್ರನ್ KSRTC. ಇದು ಮಂಡ್ಯ, ಹಾಸನ್ನು, ಮೈಸೂರು, ಚಾಮರಾಜನಗರ ಮತ್ತೆ ಈ ಕಡೆ ಸರೌಂಡಿಂಗ್ ಮಂಡ್ಯ, ಬೆಂಗಳೂರು ಆ ರೀತಿ ಇದಕ್ಕೆಲ್ಲ ಈ ಬಸ್ ಪಾಸ್. ಈ ಲಾಸ್ಟ್ ಆಪ್ಷನ್ ಇದೆಲ್ಲ ಪ್ರೆಸ್ ಮಾಡಿ. ನೋಡಿ ಬತ್ತು ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಫಾರ್ ಪ್ರೀ ರಿಫೈನ್ಡ್ ಫಾರ್ಮ್ ಕೊಡ್ತಾ. ಇಲ್ಲಿ ಫಾರ್ಮ್ ಒಂದು ತಗೊಂಡು ಹಾಕ್ತಿರಲ್ವಾ, ಅದನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ಕನ್ಫರ್ಮೇಶನ್ ಲೆಟರ್ ಡ್ರಾಫ್ಟ್ ಇನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮಗೆ ಪ್ರಿನ್ಸಿಪಾಲ್ ಸೈನು ಮತ್ತೆ ಸೀಲು ಬೇಕಾಗಿರುತ್ತೆ. ಅದಕ್ಕೆ ಇಲ್ಲಿ ಒಂದು ಫಾರ್ಮ್ ಬೇಕು. ಆ ಫಾರ್ಮ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರ್ತಲ್ಲ, ಪ್ರೆಸ್ ಮಾಡಿ. ನೋಡಿ PDF ಡೌನ್ಲೋಡ್ ಫಾರ್ PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡಿಕೊಂಡು ನೋಡಿ, ಓಪನ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಸೀಲ್ ಸೈನ್ ಹಾಕ್ಸ್ಕೊಂಡು ಅದನ್ನ ಒಂದು ಫೋಟೋ ಹಾಕಿ ಸೀಲ್ ಸೈನ್ ಹಾಕ್ಸ್ಕೊಂಡು ಇಟ್ಕೊಡಿ. ಅದಾದಮೇಲೆ ನೋಡಿ ಪ್ರೊಸೀಡ್ ಟು ಅಪ್ಲೈ ಅಂತ ಇದಲ್ವಾ, ಅದನ್ನ ಪ್ರೆಸ್ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯಿತು. ನಿಮ್ಮ KYC ಫುಲ್ ಆಗಿದ್ರೆ ಇಲ್ಲೇ ನೇಮ್ ಬಂದ್ಬಿಡ್ತದೆ, ಯಾವ್ಯಾವ ನೇಮು ಏನು ಎತ್ತ ಅಂದ್ಕೊಂಡು. ನೋಡಿ ಆಲ್ರೆಡಿ ನನ್ನ ನಂಬರ್ ಫೋನ್ ನಂಬರು ಇದು ಫೋಟೋ ಗೀಟೋ ಎಲ್ಲ ಬಂದಿದೆ. ಇಲ್ಲಿ ನೋಡಿ ನನ್ನ ಫಸ್ಟ್ ನೇಮು, ಲಾಸ್ಟ್ ನೇಮ್, ವಿದ್ಯಾರ್ಥಿ ಹೆಸರು ಎಲ್ಲ ಬಂದಿದೆ. ತಂದೆ ಹೆಸರು, ಹುಟ್ಟಿದ ದಿನಾಂಕ, ಏಜು ಎಲ್ಲ ಆಲ್ರೆಡಿ ಬಂದಿದೆ. ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ, ಮೇಲಿನ ಮಾಹಿತಿ ಸರಿಯಾಗಿದ್ದರೆ ತಿದ್ದುಪಡಿ ಮಾಡಲ್ಪಡಿ ಇಚ್ಛಿದ್ದರೆ ನೋಡಿ ಇಲ್ಲಿ ಎಡಿಟ್ ಫಾರ್ ಯಾವ್ದಾರ ಇದು ಎಡಿಟಿಂಗ್ ಮಾಡಬೇಕಾದ್ರೆ ಎಸ್ ಆಪ್ಷನ್ ಕೊಟ್ಟು ಇಲ್ಲಿ ಫೋಟೋ ಚೂಸ್ ಮಾಡ್ಕೊಳ್ಳಿ. ರೀಸೆಂಟ್ ಫೋಟೋ ಇರುತ್ತಲ್ಲ ಆ ಫೋಟೋನ ಇಲ್ಲಿ ಹಾಕೊಳ್ಳಿ. ಅದಾದಮೇಲೆ ಇಲ್ಲಿ ಜೆಂಡರ್ ಸೆಲೆಕ್ಟ್ ಅಂತ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತಂದೆ ಹೆಸರು, ಡೇಟ್ ಆಫ್ ಬರ್ತು, ವಯಸ್ಸು. ಇಲ್ಲಿ ನೋಡಿ ಇಮೇಲ್ ID ಇದ್ರೆ ಪೇರೆಂಟ್ಸ್ ಇಮೇಲ್ ID ಇದ್ರೆ ಇಮೇಲ್ ID ಅಥವಾ ನಿಮ್ಮ ಇಮೇಲ್ IDನಾರ ಹಾಕ್ಬೋದು. ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. SC ಇದೆ SC ಹಾಕಿ, ST ಇದೆ ST, ಜೆಂಡರ್ ಸಾಮಾನ್ಯ, OBC ಅವ್ರ ಕ್ಯಾಟಗರಿ ಇದ್ರೆ OBC ಹಾಕೊಳ್ಳಿ. ನೆಕ್ಸ್ಟ್ OBC ಹಾಕಾದ್ಮೇಲೆ ಪಾಸ್ ಎಲ್ಲಿಂದ ಬೇಕು. ಇವಾಗ ಮಿನಿಮಮ್ ನಿಮಗೆ ಮೈಸೂರು ಇಲ್ಲೇ ಕೊಳ್ಳೇಗಾಲದಿಂದ ಎಲ್ಲಿವರೆಗೆ ಅಂದರೆ CBS ಗಂಟು ಸಿಟಿ ಬಸ್ ಸ್ಟ್ಯಾಂಡ್ ಗಂಟು ಹಾಕೋಬಹುದು. ನೆಕ್ಸ್ಟ್ ಮಾರ್ಗ ಬದಲಾವಣೆ ಸ್ಥಳನ ನೀವು ಹಾಕೋಬಹುದು. ಅದಾದಮೇಲೆ ಅಪ್ಲಿಕೇಶನ್ ಫೋಟೋನ ಒಂದು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ಅದನ್ನ ಇಲ್ಲಿ ಅಪ್ಲೈ ಮಾಡಿ. ಆ ಫೋಟೋ 1 MB ಇಂದ ಕಮ್ಮಿ ಇರಬೇಕು. ಅದಾದಮೇಲೆ ನೆಕ್ಸ್ಟು ಎಸ್ ಅಂತ ಕೊಟ್ಟಾದ್ಮೇಲೆ ಇದು ಅಡ್ರೆಸ್ ಹಾಕಿ, ಕಾಯಂ ವಿಳಾಸ ಪರ್ಮನೆಂಟ್ ಅಡ್ರೆಸ್ ಹಾಕಿ. ಅದಾದಮೇಲೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ್ಮೇಲೆ ಟೆಂಪ್ರರಿ ಅಡ್ರೆಸ್ಗೂ ಸೇಮ್ ಅದೇ ಬರುತ್ತೆ. ನೆಕ್ಸ್ಟ್ ನಿಮ್ಮ ಬಳಿ ಸ್ಟ್ಯಾಟ್ಸ್ ಇದೆಯಾ ಅಂದರೆ SATC ನಂಬರ್ ID ಇದೆಯಾ ಅಂತ ಕೇಳುತ್ತೆ. ಮಾಮೂಲಿ ಇವಾಗ ಫಸ್ಟ್ PU SLC ಅವ್ರಿಗೆಲ್ಲ ಇದು ಸ್ಟ್ಯಾಟ್ಸ್ ನಂಬರ್ ಇರುತ್ತೆ. ಅಂಥವ್ರು ಎಸ್ ಅಂತ ಕೊಟ್ಟು ಅಲ್ಲಾದ್ಮೇಲೆ ಯಾವ್ದಾದ್ರು ಇದು ಕೇಳುತ್ತೆ. ಎಸ್ ಅಂತ ಕೊಟ್ರೆ ಇವಾಗ ಸ್ಟ್ಯಾಟ್ಸ್ ನಂಬರ್ ಕೇಳುತ್ತೆ, ಅದನ್ನ ಅಪ್ಲೈ ಮಾಡ್ಕೊಳ್ಳಿ. SLC ಅದು ಅದಾದ್ಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಸೆಕೆಂಡ್ PUC ಇದು ಡಾಕ್ಯುಮೆಂಟ್ಸು, ಇಲ್ಲಾಂದ್ರೆ SLC ಡಾಕ್ಯುಮೆಂಟ್ಸ್ ಕೇಳುತ್ತೆ, ಅದು ಅಪ್ಲೈ ಮಾಡ್ಕೊಡಿ. ನೋ ಅಂತ ಯಾರು ಅಪ್ಲೈ ಮಾಡ್ಕೋಬೇಕು ಅಂದರೆ ಈ ಡಿಗ್ರಿ ಸ್ಟೂಡೆಂಟು, ITI, ಡಿಪ್ಲೊಮಾ ಮಾಡ್ತಾ ಇರೋರು, ಮತ್ತೆ PhD ಮೆಡಿಕಲ್ ಆ ರೀತಿ ಮಾತಾಡೋರಿಗೆ ನೋ ಅಂತ ಆಪ್ಷನ್ ಕೊಟ್ಕೊಳ್ಳಿ. ನೋ ಆಪ್ಷನ್ ಕೊಟ್ಟಾದ್ಮೇಲೆ ವಿಭಾಗ ಅಂದರೆ ಕೋರ್ಸ್, ಯಾವ ಕೋರ್ಸ್ ಮಾಡ್ತಿದ್ದೀರಾ. ಇವಾಗ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ PUC, ಡಿಗ್ರಿ, ಡಿಪ್ಲೊಮೊ, ಈವ್ನಿಂಗ್ ಕಾಲೇಜು, ITI, ಪ್ರೊಫೆಷ್ನಲ್ ಕೋರ್ಸು, ಮೆಡಿಕಲ್ಲು,
ಪ್ರೈಮರಿ ಸ್ಕೂಲು, ಹೈಸ್ಕೂಲು, PhD ಈ ಥರ ಹಲವಾರು ಆಪ್ಷನ್ ಬರುತ್ತೆ. ನೀವು ಯಾವ ಜಾಬ್ ಇದು ಓದ್ತೀರಾ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಭಾಗ, ಯಾವ ವಿಭಾಗ, BCom, BSc ಅದು ಈ ರೀತಿ ಹಲವಾರು ಇರುತ್ತೆ. ರಾಜ್ಯ, ಸ್ಟೇಟ್, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ ಓದ್ತಾ ಇರ್ತೀರಾ, ಯಾವ ಜಿಲ್ಲೆ ನಿಮ್ಮೂರು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿದ್ಯಾಸಂಸ್ಥೆ ಎಷ್ಟು, ನೀವು ಯಾವ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇರ್ತೀರಾ ಆ ಇನ್ಸ್ಟಿಟ್ಯೂಟ್ ಇದು ನೇಮ್ ಹಾಕೊಳ್ಳಿ. ನೇಮ್ ಹಾಕಾದ್ಮೇಲೆ ಅಡ್ರೆಸ್ಸು. ನೆಕ್ಸ್ಟು ಅಡ್ರೆಸ್ ನಿಮ್ಮ ಇನ್ಸ್ಟಿಟ್ಯೂಟ್ ಯಾವ ಇದು ಪ್ಲೇಸಲ್ಲಿ ಬರುತ್ತೆ ಆ ಇನ್ಸ್ಟಿಟ್ಯೂಟ್ ಫುಲ್ ಡೀಟೇಲ್ಸು ಅಡ್ರೆಸ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಸಂಸ್ಥೆ ವಿಧವನ್ನು ಆಯ್ಕೆ ಮಾಡಿ. ಅಂದರೆ ನಿಮ್ಮದು ಗೌರ್ನಮೆಂಟಾ ಪ್ರೈವೇಟಾ ಅಂತ ಇದು ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಆದಮೇಲೆ ವಿಭಾಗವನ್ನು ಆಯ್ಕೆ ಮಾಡಿ. ನಿಮ್ಮದು ಇದು ಸೆಲೆಕ್ಟ್ ಫಾರ್ ಡಿವಿಷನ್, ಬಸ್ ಪಾಸ್ ಯಾವ ಇದರಲ್ಲಿ ಬರುತ್ತೆ ಅಂತ, ಯಾವ ಡಿವಿಷನಲ್ಲಿ ಬರುತ್ತೆ ಆ ಡಿವಿಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೈಸೂರಲ್ಲೇ ಯಾವತ್ತು, ಮೈಸೂರವ್ರದ್ದು ಯಾವತ್ತು ಅರ್ಬನ್ 1 ಅಥವಾ 2 ಅಂತ ಬರುತ್ತೆ. ನೆಕ್ಸ್ಟು ಅದಾದಮೇಲೆ ಡಿಪೋ ಯಾವ ಸ್ಟೇಟ್ ಬರುತ್ತೆ, ಯಾವ ಇದ್ರಲ್ಲಿ ಬರುತ್ತೆ ಡಿಪೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೌಂಟರು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡು ಅದೇ ಥರ ಬರುತ್ತೆ. ಮೈಸೂರು ಸಿಟಿ ಆಗಿದ್ರೆ ಮೈಸೂರು ಸಿಟಿ, ಹಾಸನ ಆಗಿದ್ರೆ ಅಲ್ಲಿ ಯಾವುದು ಇರುತ್ತೆ ಬಸ್ ಡಿಪೋ, ನೀವು ಯಾವುದ್ರಲ್ಲಿ ಅಪ್ಲೈ ಕೊಡ್ತೀರಾ ಅದು ಬರುತ್ತೆ. ನೆಕ್ಸ್ಟ್ ಆದಮೇಲೆ ಫೈನಾನ್ಷಿಯಲ್, ಇವಾಗ ಫೈನಾನ್ಷಿಯಲ್ ಇಯರ್ ನಡೀತಾ ಇರೋದು ಆಲ್ಮೋಸ್ಟ್ ಅಲ್ಲೂ 22-23 ಅದರಲ್ಲೇ ಯಾವಾಗಲೂ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದೆ ನೋಡಿಕೊಂಡು ಅಗ್ರಿ ಅಂತ ಆಪ್ಷನ್ ಇರುತ್ತೆ ಗೊತ್ತಾ, ಅದು ಪ್ರೆಸ್ ಮಾಡಿ. ಪ್ರೆಸ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಕೀವರ್ಡ್ಸ್, ಕ್ಯಾಪ್ಷನ್ ಕ್ಯಾರೆಕ್ಟರ್ಸ್ ಬಂದಿರುತ್ತೆ. ಆ ಕ್ಯಾಪ್ಷನ್ನ ಕೊಟ್ಟಾದ್ಮೇಲೆ ಸಬ್ಮಿಟ್ ಆಪ್ಷನ್ ಬರುತ್ತೆ ಗೊತ್ತಾ, ಸಬ್ಮಿಟ್ ಆಪ್ಷನ್ ಇದೆ, ಪ್ರೆಸ್ ಮಾಡಿ. ತಪ್ಪಾಗಿದೆ ಇದು ಡ್ರಾಫ್ಟ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಡ್ರಾಫ್ಟ್ ಮಾಡ್ಕೊಳ್ಳಿ. ಡ್ರಾಫ್ಟ್ ಮಾಡಾದ್ಮೇಲೆ ಇವಾಗ ಕ್ಲೋಸ್ ಇಷ್ಟ ತಪ್ಪಾಗಿರುತ್ತೆ, ಕ್ಲೋಸ್ ಕೂಡ ಮಾಡ್ಬೋದು. ರೀಸೆಟ್ ಇದ್ರೆ ರೀಸೆಟ್ ಆಪ್ಷನ್ ರೀಸೆಟ್ ಯಾವ್ದಾದ್ರು ತಪ್ಪಾಗಿದ್ರೆ ರೀಸೆಟ್ ಕೂಡ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೇಳುತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿ. ಫೋಟೋ, ಆಧಾರ್ ಕಾರ್ಡು ಮತ್ತು ಫೀಸ್ ರಿಸಿಪ್ಟು, ಇದು SC/ST ಕ್ಯಾಸ್ಟ್ ಮತ್ತು ಇನ್ಕಮ್ ಕೇಳುತ್ತೆ, ಅಪ್ಲೈ ಹಾಕಿ. ಅದಾದಮೇಲೆ ಸಬ್ಮಿಟ್ ಆಪ್ಷನ್ ಕೊಟ್ಟು OTP ಬರುತ್ತೆ, OTP ಜನರೇಟ್ ಮಾಡಿ. ಜನರೇಟ್ ಮಾಡೋದಾದ್ಮೇಲೆ ನಿಮ್ಗೊಂದು ಇದು ಡಿಸ್ಪ್ಲೇನೇ ಅಪ್ಲಿಕೇಶನ್ ಫಾರ್ಮ್ ಇದು ಬರುತ್ತೆ. ಅದನ್ನ PDF ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆದು ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಬಸ್ ಪಾಸ್ ನಮ್ಮ ಮೊಬೈಲಲ್ಲೇ ಫ್ರೀಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಇನ್ನೊಂದು ಇನ್ಫಾರ್ಮೇಷನ್, ಬಸ್ ಪಾಸ್ ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಎಂಡ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಓಕೆ.